ಬೇರೆ ಸ್ಟ್ಯಾಂಡರ್ಡ್ ಧುರಿ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಇದು ಭಾರತೀಯ ಸಿನಿಮಾ ರಂಗದ ಸ್ಫೋಟಕ ಸುದ್ದಿ. ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಟಾಲಿವುಡ್ನ ಪ್ರಖ್ಯಾತ ನಟಿ ಸ್ಫೋಟಕ ಮಾಹಿತಿಯನ್ನು ಸ್ಫೋಟಿಸಿದ್ದಾರೆ. ಹೀರೋಯಿನ್ ಆಗಬೇಕಾ 2 ತಿಂಗಳು ನನ್ನ ಬೆಡ್ರೂಮ್ಗೆ ಬಾ. ನಿರ್ದೇಶಕನ ಮಾತಿನಿಂದ ಶಾಕ್ ಆಗಿದ್ದರು ಪ್ರಖ್ಯಾತ ನಟಿ. ಟಾಲಿವುಡ್ ತೆಲುಗು ಸಿನಿಮಾ ರಂಗದಲ್ಲಿ ಆಗಾಗ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಆರೋಪಗಳು ಬರ್ತಲೇ ಇರುತ್ತವೆ. ಇದೀಗ ಬಣ್ಣದ ಲೋಕದಲ್ಲಿ ನಟಿಯರು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುತ್ತಾರೆ. ಚಿತ್ರರಂಗದಲ್ಲಿ ಹೆಣ್ಮಕ್ಳು ಬೆಳೆಯೋದು ಬಹಳ ಕಷ್ಟವಿದೆ. ಕ್ಯಾಸ್ಟಿಂಗ್ ಕೌಚ್ ಭೂತ ನಟಿ ಮಣಿಯರನ್ನು ಕಾಡ್ತಿದೆ. ನಟಿಯೊಬ್ಬರು ತಮಗಾದ ಕೈ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಟಾಲಿವುಡ್ನ ಸ್ಫೋಟಕ ಸುದ್ದಿ. ಸಣ್ಣ ಪರದೆಯ ಸೆಲೆಬ್ರಿಟಿಗಳಿಂದ ಸ್ಟಾರ್ ಸೆಲೆಬ್ರಿಟಿಗಳವರೆಗೆ ಅನೇಕರು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ್ದಾರೆ. ಇಂಡಸ್ಟ್ರಿಗೆ ಹೊಸಬರು ಮಾತ್ರವಲ್ಲ, ಈಗಾಗಲೇ ಸ್ಟಾರ್ ಸ್ಥಾನಮಾನ ಪಡೆದಿರುವ ಹಲವು ನಾಯಕರು ಈ ಹಿಂದೆ ಕ್ಯಾಸ್ಟಿಂಗ್ ಕೌಚ್ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ಯಾಸ್ಟಿಂಗ್ ಕೌಚ್ ಸಾಮಾನ್ಯವಾಗಿ ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಅನೇಕರು ಈ ಬಗ್ಗೆ ಮುಕ್ತವಾಗಿ ಮಾತನಾಡಲು ಮುಂದೆ ಬರುತ್ತಿರಲಿಲ್ಲ. ಆದರೆ ಈಗೆಲ್ಲ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಕಾನೂನು ಕೂಡ ಬಹಳ ಬಲವಾಗಿದೆ. ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಮಾಧ್ಯಮಗಳಲ್ಲಿ ನಟಿಯರು ತಮಗಾದ ಕೆಟ್ಟ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ. ಚಿಕ್ಕ ಪರದೆಯ ಸೆಲೆಬ್ರಿಟಿಗಳಿಂದ ಹಿಡಿದು ಸ್ಟಾರ್ ಸೆಲೆಬ್ರಿಟಿಗಳವರೆಗೆ ಅನೇಕರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಅವಕಾಶಗಳನ್ನು ಬೇಕಿದ್ದರೆ ಕಮಿಟ್ಮೆಂಟ್ ಆಗಬೇಕು ಎಂದು ಕೆಲವರು ಒತ್ತಾಯಿಸುತ್ತಾರೆ ಎನ್ನುವ ಕೈ ಸತ್ಯವನ್ನು ತಿಳಿಸಿದ್ದಾರೆ. ಟಾಲಿವುಡ್ನ ತೆಲುಗಿನ ಪ್ರಖ್ಯಾತ ನಟಿ. ಇಂಡಸ್ಟ್ರಿಗೆ ಬಂದಾಗ ಸಾಕಷ್ಟು ಜನ ಹೊಸಬ್ಬರು ನನಗೆ ಈ ಬಗ್ಗೆ ಮಾತನಾಡಿದ್ದು ಬಹಳ ನೋವನ್ನು ತಂದಿದೆ. ಇಂಡಸ್ಟ್ರಿಗೆ ಹೊಸಬ್ಬರು ಮಾತ್ರವಲ್ಲ, ಈಗಾಗಲೇ ಸ್ಟಾರ್ ಸ್ಥಾನಮಾನ ಪಡೆದಿರುವ ಹಲವು ನಾಯಕಿಯರು ಈ ಹಿಂದೆ ಕ್ಯಾಸ್ಟಿಂಗ್ ಕೌಚ್ ಎದುರಿಸಿದ್ದಾರೆ. ಇತ್ತೀಚೆಗಷ್ಟೇ ಬಾಲಿವುಡ್ನ ಬೆಡಗಿ ಮೀತಾ ವಸಿಷ್ಠ್ ಕೂಡ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಸ್ಫೋಟಿಸಿದ್ದಾರೆ. ಟಾಲಿವುಡ್ನಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇರುವುದನ್ನು ನೋಡಿದ್ದೇನೆ, ಅವಕಾಶ ನೀಡುವುದಾಗಿ ಹೇಳಿ ನಾಯಕಿಯರಿಗೆ ಆಮಿಷ ಒಡ್ಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಅದಲ್ಲದೆ ತೆಲುಗು ನಿರ್ದೇಶಕರೊಬ್ಬರು ನನಗೆ ಕಮಿಟ್ಮೆಂಟ್ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದರು. ನಾನು ಗಲಿಬಿಲಿಗೊಂಡಿದ್ದೆ ಎಂದು ಹೇಳಿದ್ದಾರೆ. ತೆಲುಗಿನ ಖ್ಯಾತ ನಿರ್ದೇಶಕರೋರ್ವರು ತಮಗೆ ಕರೆ ಮಾಡಿ ಚೆನ್ನೈನಲ್ಲಿ ಭೇಟಿಯಾದರು. ಬಳಿಕ ನಿರ್ದೇಶಕ ಕೂಡ ನನಗೆ ಪ್ರಮುಖವಾದ ಪಾತ್ರವನ್ನು ನೀಡಿದರು ಎಂದು ಹೇಳಿದರು. ಆಗ ಅವನಿಗೆ ತುಂಬ ಸಂತೋಷವಾಯಿತು. ಅದೇ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಬೇಕೆಂದರೆ 2 ತಿಂಗಳ ನನ್ನ ಜೊತೆಗಿರಬೇಕೆಂದು ಕಂಡೀಷನ್ ಹಾಕಿದ್ರು ಎಂದು ನಟಿ ಮೀತಾ ವಸಿಷ್ಠ ಹೇಳಿದ್ದಾರೆ. ಇದು ಯಾರು ಎಂಬುದನ್ನು ಇನ್ನೂ ಅವರು ತಿಳಿಸಿಲ್ಲ. ಆ ಪಾತ್ರ ನನಗೆ ಬೇಡವೆಂದು ಆ ಸಿನಿಮಾದಿಂದ ಹೊರಬಂದೆ ಎಂದು ನಟಿ ಹೇಳಿದ್ದಾರೆ. ಸದ್ಯಕ್ಕೆ ಕಮೆಂಟ್ಗಳು ಸಂಚಲನವನ್ನು ಸೃಷ್ಟಿಸುತ್ತದೆ. ಆ ತೆಲುಗು ನಿರ್ದೇಶಕ ಯಾರೆಂದು ಜನ ಪತ್ತೆ ಹಚ್ಚುತ್ತಿದ್ದಾರೆ. ಆದರೆ ಮೀತಾ ವಸಿಷ್ಠ ಇದುವರೆಗೂ ಒಂದೇ ಒಂದು ತೆಲುಗು ಸಿನಿಮಾದಲ್ಲಿ ನಟಿಸಿಲ್ಲ. ತಮಿಳಿನಲ್ಲಿ ಜ್ಯೋತಿಕಾ ಮುಖ್ಯ ಪಾತ್ರದಲ್ಲಿ ನಟಿಸಿದ ಸಿನಿಮಾದಲ್ಲಿ ನಟಿಗೆ ಸ್ನೇಹಿತೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಆ ಸಿನಿಮಾದಲ್ಲಿ ಜ್ಯೋತಿಕಾ ಮುಖ್ಯ ನಾಯಕಿಯಾಗಿ ನಟಿಸಿದ್ದಾರೆ. ಚಲನಚಿತ್ರ ಮತ್ತು ಸ್ಮಾಲ್ ಸ್ಕ್ರೀನ್ ಟಿವಿ 2 ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ. ಕೆಲವೊಮ್ಮೆ ನಾಯಕ ನಟನ ತಂಗಿಯ ಪಾತ್ರದಲ್ಲಿ ಮತ್ತು ಕೆಲವೊಮ್ಮೆ ನಾಯಕ ನಟಿಯ ಸ್ನೇಹಿತೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ನಟಿಗೆ ಸೌತ್ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶ ಸಿಕ್ಕಿತಂತೆ. ನಿರ್ದೇಶಕರ ಕಂಡೀಷನ್ನ ಕೇಳಿ ನಟಿ ಶಾಕ್ ಆಗಿದ್ದರಂತೆ. 1989ರಲ್ಲಿ ಎಸ್ ಚೋಪ್ರಾ ಅವರ ಚಾಂದಿನಿ ಚಿತ್ರದಲ್ಲಿ ಮೀತಾ ವಸಿಷ್ಠರವರು ಶ್ರೀದೇವಿಯ ಸ್ನೇಹಿತೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಭಾರತೀಯ ಸಿನಿಮಾ ರಂಗದ ಎಲ್ಲ ರೋಚಕ ಲೇಟೆಸ್ಟ್ ಸ್ಫೋಟಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಭಾರತೀಯ ಸಿನಿಮಾ ರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ಸಬ್ಸ್ಕ್ರೈಬ್ ಆಗಿ. ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟೆಲಿವಿಷನ್ ಅಸ್ಟೋನಿಶಿಂಗ್ ಅಪ್ಡೇಟ್ಸ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ಬೇರೆ ಸ್ಟ್ಯಾಂಡರ್ಡ್ ಧುರಿ ಪ್ಲಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ. ಇದು ಭಾರತೀಯ ಸಿನಿಮಾ ರಂಗದ ಸ್ಫೋಟಕ ಸುದ್ದಿ. ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಟಾಲಿವುಡ್ನ ಪ್ರಖ್ಯಾತ ನಟಿ ಸ್ಫೋಟಕ ಮಾಹಿತಿಯನ್ನು ಸ್ಫೋಟಿಸಿದ್ದಾರೆ. ಹೀರೋಯಿನ್ ಆಗಬೇಕಾ 2 ತಿಂಗಳು ನನ್ನ ಬೆಡ್ರೂಮ್ಗೆ ಬಾ.